नमस्ते बच्चों। आज हम तृतीय भाषा हिंदी विषय के अंतर्गत 9वीं कक्षा के 6वां पाठ चिरापुंजी से आया हूँ। इस पाठ की आगे की जानकारी प्राप्त कर लेंगे। तो बच्चों, हम सब पिछली कक्षा की जानकारी से ये सब जान चुके हैं। यानी लेखक प्रदीप पंत जी मेघालय गए थे, उस समय उन्हें क्या क्या अनुभव प्राप्त हुए हैं उसके बारे में हम काफ़ी जानकारी प्राप्त कर चुके हैं। यानी हम ये सब जानते हैं कि मेघालय बादलों का घर है। वहाँ पर जहाँ देखो वहाँ पर बादल उमड़ते घुमड़ते रहते हैं और यहाँ एक हरा भरा पर्वतीय नगर है। ಮಕ್ಕಳೇ, ನಾವೆಲ್ಲ ನಿನ್ನೆಯ ತರಗತಿಯಲ್ಲಿ ಪ್ರದೀಪ್ ಪಂಜೆಯವರು ಚಿರಾಪುಂಜಿಗೆ ಭೇಟಿ ನೀಡಿದಾಗ ಆದಂತಹ ಅನುಭವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಅಂದರೆ ಅವರು ಮೇಘಾಲಯ ರಾಜ್ಯಕ್ಕೆ ಭೇಟಿ ನೀಡಿದಾಗ ಅದೊಂದು ಸದಾ ಹಸಿರಿನಿಂದ ಕೂಡಿರುವಂತಹ ಒಂದು ಮೋಡಗಳ ಮನೆ ಅಂತಲೇ ಕರೆಸ್ಕೊಳ್ತಾ ಇರುವಂತಹ ಪರ್ವತೀಯ ನಗರ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಅಲ್ಲಿ ಸದಾಕಾಲ ಮಳೆ ಆಗ್ತಾ ಇರುತ್ತೆ, ಯಾವಾಗಲೂ ಮೋಡಗಳಿಂದ ಆವರಿಸಲ್ಪಟ್ಟಿರುತ್ತೆ. ಹೀಗೆ ಸಾಕಷ್ಟು ಅಂಶಗಳನ್ನು ನಾವು ತಿಳ್ಕೊಂಡಿದ್ವಿ. ಹಾಗೆ ಅಲ್ಲಿ ಉತ್ಪಾದಿಸಲ್ಪಡುವಂತಹ ಜಲವಿದ್ಯುತ್ ಅವರ ರಾಜ್ಯದಲ್ಲಿರುವಂತಹ ಪ್ರತಿಯೊಂದು ಸಣ್ಣ ಹಳ್ಳಿಗೂ ಸಹ ಸರಬರಾಜು ಮಾಡಿ ಬೇರೆ ರಾಜ್ಯದ ನೆರೆಹೊರೆಯ ಜಿಲ್ಲೆಗಳಿಗೂ ಸಹ ಅವರೇನು ಮಾಡಬಹುದಾಗಿತ್ತು, ಆ ಜಲವಿದ್ಯುತ್ತನ್ನು ಮಾರಾಟ ಮಾಡ್ಬೋದಾಗಿತ್ತು. ಅಷ್ಟೊಂದು ಪ್ರಮಾಣದಲ್ಲಿ ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಆಗುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ಅದಷ್ಟಲ್ಲದೆ ಮೇಘಾಲಯವು 3 ಪರ್ವತೀಯ ಶಿಖರಗಳಿಂದ ಹಂಚಿಕೆಯಾಗಿರುವಂತಹ ವಿಷಯವನ್ನು ನಾವು ತಿಳ್ಕೊಂಡ್ವಿ. ಅಂದರೆ ಮೇಘಾಲಯ ಖಾಸಿ ಪರ್ವತ್, ಗಾರೋ ಪರ್ವತ್ ಮತ್ತು ಜಯಂತಿಯಾ ಪರ್ವತ್, ಈ 3 ಪರ್ವತ ಶಿಖರಗಳಲ್ಲಿ ಹಂಚಿಕೆಯಾಗಿರೋದನ್ನು ನಾವು ತಿಳಿದುಕೊಂಡ್ವಿ. ಈ 3 ಪರ್ವತ ಶಿಖರಗಳಲ್ಲಿಯೂ ಸಹ ಅದರದ್ದೇ ಆದಂತಹ ಸಂಸ್ಕೃತಿ, ರೀತಿ ರಿವಾಜುಗಳು, ಸಂಪ್ರದಾಯಗಳು, ಹಬ್ಬ ಹರಿದಿನಗಳು ಭಿನ್ನವಾಗಿದ್ದರೂ ಸಹ ಆ 3 ಶಿಖರಗಳಲ್ಲೂ ಸಮಾನತೆಯನ್ನು ಕಾಣೋದು ಮಾತೃಸತ್ತಾತ್ಮಕ ಕೌಟುಂಬಿಕ ವ್ಯವಸ್ಥೆಯಲ್ಲಿ. ಅಂದರೆ ಯಾವ ರೀತಿಯಾಗಿ ಭಾರತದಲ್ಲಿ ತಂದೆಯ ನಂತರ ಎಲ್ಲವೂ ಮಗನಿಗೆ ವರ್ಗಾಯಿಸಲ್ಪಡುತ್ತದೆಯೋ ಹಾಗೆ ಅಲ್ಲಿ ತಾಯಿಯಿಂದ ಮಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಹೀಗೆ ಸಾಕಷ್ಟು ಅಂಶಗಳನ್ನು ನಾವು ತಿಳಿದುಕೊಂಡ್ವಿ. और उसके साथ साथ हम ये भी जान चुके हैं वहाँ पर स्त्रियों का वर्चस्व बहुत है। यानी तमाम दुकानों पर स्त्रियाँ सौदा बेचती हैं और बेहिचक बितियाती दिखाई देती हैं। यानी हर एक दुकान में हम स्त्रियों को देख सकते हैं। वहाँ पर एक माहिती बाज़ार है जहाँ पर हर एक दुकान में फल फूलों का दुकान हो, कपड़ों का दुकान हो, चप्पलों की दुकान हो या चाय की दुकान हो, सभी और स्त्रियाँ दिखाई देती है। यहाँ तक हमने पाठ का अध्ययन किए थे और हम अब आज आगे लेखक प्रदीप पंत जी किस तरह अपने अनुभवों को बांट लेते हैं आज की कक्षा में पीपीटी के द्वारा देख लेंगे। तो आइए बच्चों, आज हम देखते हैं प्रदीप पंत जी किस तरह अपने अनुभवों को हमारे सामने प्रस्तुत कर रहे हैं। प्रदीप पंत जी और संगमा और उनके मित्र जीप के द्वारा आगे बढ़ रहे थे। कुछ आगे बढ़ने के बाद संगमा ने जीप रुकवा दी। ಆ ಸ್ತ್ರೀಯರ ಮಾರುಕಟ್ಟೆ, ತಾಯಿಯ ಮಾರುಕಟ್ಟೆ ಅಂತಲೇ ಹೆಸರುವಾಸಿಯಾಗಿರುವಂಥ ಮಾಹಿತಿ ಬಾಜಾರ್ನಿಂದ ಮುಂದೆ ಸಾಗ್ತಾ ಇತ್ತು. ಆಗ ಮಧ್ಯದಲ್ಲಿ ಸಂಗಮಾರವರು ಜೀಪನ್ನು ನಿಲ್ಲಿಸಿದರು. ಹಮ್ ಸಭಿ ನೀಚೆ ಉತರ್ ಗಯೆ. ಜೀಪಲ್ಲಿರುವಂಥ ಲೇಖಕರಾದಂಥ ಪ್ರದೀಪ್ ಪಂತ್ ಜಿ ಮತ್ತು ಅವರ ಸ್ನೇಹಿತರು ಆ ಜೀಪ್ನಿಂದ ಕೆಳಗಡೆ ಇಳಿದರು. सामने दिखाई पड़ रहा है नौशंगा थियांग प्रपात, जो मासमाई प्रपात के नाम से लोकप्रिय है. ಎಲ್ಲರೂ ಕೆಳಗಿಳಿದ ತಕ್ಷಣವೇ ಅವರಿಗೆ ಕಣ್ಣಿಗೆ ಕಾಣಿಸಿದ್ದು ನೊಹಶಂಗಾ ಥಿಯಾಂಗ್ ಪ್ರಪಾತ್, ಮಾಸ್ಮಾಯಿ ಪ್ರಪಾತ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವಂಥ ಒಂದು ಪ್ರಪಾತವನ್ನು ನಾವು ನೋಡಿದ್ವಿ.
ऊंचे पहाड़ से सैकड़ों फुट नीचे पानी लगातार बेरोक टोक गिर रहा है. ಆ ಎತ್ತರವಾದಂಥ ಪರ್ವತದಿಂದ ನೂರಾರು ಫುಟ್ ಕೆಳಗಡೆ ನೀರು ಹರಿದು ಬರ್ತಾ ಇರೋದನ್ನು ನೋಡಿದರೆ ನಿಜಕ್ಕೂ ಸಹ ಎಂಥವರಿಗೂ ರೋಮಾಂಚನವಾಗುವಂತಹ ಆ ಒಂದು ಸುಂದರವಾದಂತಹ ದೃಶ್ಯ ಎಲ್ಲರ ಮನಸ್ಸನ್ನು ಉಲ್ಲಾಸದಿಂದ ಸಂಭ್ರಮದಿಂದ ಹಕ್ಕಿಯಂತೆ ಹಾರಾಡೋ ಹಾಗೆ ಮಾಡಿತು. ಆಗ ಸಂಗಮಾರವರು ಆ ಜೀಪ್ನಲ್ಲಿರುವಂಥ ಆ ದೃಶ್ಯವನ್ನು ಶೃಂಗಾಥಿಯಾಂಗ್ ಪ್ರಪಾತವನ್ನು ನೋಡ್ತಾ ತಮ್ಮನ್ನೇ ತಾವು ಮರೆತು ನಿಂತಿರುವಂಥ ಅವರೆಲ್ಲರನ್ನ ಉದ್ದೇಶಿಸಿ ಹೇಳ್ತಾರೆ, ವಹಾ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್. ಅಲ್ಲಿ ನೋಡಿ, ಆ ಎದುರಿಗೆ ಕಾಣಿಸ್ತಾ ಇರೋದೇ ಬಾಂಗ್ಲಾದೇಶ್ ಅಂತ ಎಲ್ಲರನ್ನು ಉದ್ದೇಶಿಸಿ ಸಂಗಮಾರವರು ಹೇಳ್ತಾರೆ. ಸಂಗಮಾಗೆ ಸಾಥಿಯೋ ಮೇ ಸೆ ಏಕ್ ಕಹತಾ ಹೈ. ಸಂಗಮಾರವರ ಜೊತೆಗೆ ಬಂದಿರುವಂತಹ ಸ್ನೇಹಿತರಲ್ಲಿ ಒಬ್ಬರು ಹೇಳ್ತಾರೆ, ಅಭಿ ಅಭಿ ಜಬ್ ಜೀಪ್ ಸೆ ಉತರೆ ಥೆ हल्की धूप थी और अभी क्षण भर बाद ही बादल घिरे और हल्की हल्की वर्षा होने लगी. ಅಯ್ಯೋ, ಇಲ್ಲಿ ನೋಡಿ ಎಂಥ ಸುಂದರವಾದಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಈಗ ತಾನೇ ಕೆಲವು ಕ್ಷಣಗಳ ಹಿಂದೆ ನಾವು ಜೀಪಿನಿಂದ ಕೆಳಗಡೆ ಇಳಿದಾಗ ಹಗುರವಾದಂಥ ಎಳೆ ಬಿಸಿಲಿನ ಒಂದು ವಾತಾವರಣ ಇತ್ತು. ಆದರೆ ಈಗ ಮೋಡಗಳಾಗಲೇ ಆವರಿಸಿಕೊಂಡು ಹನಿ ಹನಿಯ ತುಂತುರು ಹನಿಯ ಮಳೆ ಆಗ್ತಾ ಇದೆ ಅಂಥೇಳಿ ಸಂಗಮಾರವರ ಸ್ನೇಹಿತರು ಹೇಳ್ತಾರೆ. ಮೈ ಸಂಗಮಾಗೆ ಆಗೆ ಅಪ್ನಾ ಪುರಾನಾ ಸವಾಲ್ दोहराता हूँ. तब क्या करते हैं लेखक प्रदीप पंत जी? उनके मन में अब भी शक था, इसलिए वे अपना पुराना सवाल संगमा से फिर एक बार पूछते हैं. क्या है वो सवाल? बच्चों, आप में से कोई बता सकते हैं? हाँ बच्चों, आपने बिल्कुल ठीक कहा है. वह सवाल था, क्या साल भर यहाँ वर्षा होती रहती है? ಆಗ ಸಂಗಮಾರವರ ಎದುರಿಗೆ ಲೇಖಕರಾದಂಥ ಪ್ರದೀಪ್ ಪಂತ್ಜಿಯವರು ತಮ್ಮ ಹಳೆಯ ಪ್ರಶ್ನೆಯನ್ನೇ ಪುನರಾವರ್ತಿಸ್ತಾರೆ. ಆ ಪ್ರಶ್ನೆ ಏನಾಗಿತ್ತಪ್ಪ ಅಂದರೆ, ಏನು ಸ್ವಾಮಿ, ಇಲ್ಲಿ ಪ್ರತಿ ದಿನದಲ್ಲೂ ಸಹ ವರ್ಷಪೂರ್ತಿ ಮಳೆ ಆಗ್ತಾ ಇರುತ್ತಾ ಅನ್ನೋ ಹಳೆಯ ಪ್ರಶ್ನೆಯನ್ನೇ ಮತ್ತೆ ಪುನರಾವರ್ತಿಸಿ ಅವರನ್ನು ಕೇಳ್ತಾರೆ, ಸಂಗಮಾರವರನ್ನು ಕೇಳ್ತಾರೆ. ಸಂಗಮ ಹಸ್ತೆ ಹುಯೇ ಕಹತೆ ಹೇ, पंत साहब यहाँ चिरापुंजी है और आप चिरापुंजी में है. ಆಗ ಸಂಗಮಾರವರು ನಗನಗುತ್ತಾ ಹೇಳ್ತಾರೆ, ಸಾಹೇಬರೇ, ಪಂತ್ ಸಾಹೇಬರೇ, ನೀವು ಇರೋದು ಚಿರಾಪುಂಜಿಯಲ್ಲಿ, ಇದು ಚಿರಾಪುಂಜಿ ಅಂಥೇಳಿ ಹೇಳ್ತಾರೆ. ಹಾಂ, ಖಯಾಲ್ ಆಯಾ ಯಹಾ ಚಿರಾಪುಂಜಿ ಹೇ. ಆಗ ಅವರಿಗೆ ನೆನಪಿಗೆ ಬರುತ್ತೆ, ಓ ಹೌದಲ್ವಾ, ನಾನು ಚಿರಾಪುಂಜಿಯಲ್ಲಿರೋದು ಅಂತ. समुद्र की सतह से कोई 1300 मीटर ऊपर, जो विश्व में सबसे अधिक वर्षा वाले स्थान के लिए प्रसिद्ध है. ಸಮುದ್ರ ಮಟ್ಟದಿಂದ ಸರಿಸುಮಾರು 1300 ಮೀಟರ್ ಎತ್ತರದಲ್ಲಿರುವಂತಹ ಇಡೀ ವಿಶ್ವದಲ್ಲೇ ಅತ್ಯಧಿಕ ಅಂದರೆ ಹೆಚ್ಚು ಮಳೆಯಾಗುವ ಸ್ಥಾನ ಅಂತಲೇ ಹೆಸರು ಪಡ್ಕೊಂಡಿರುವಂತಹ ಸ್ಥಳ ಇದಾಗಿದೆ. ಹಮ್ ಲೋಗ್ ಕಭಿ ಕಲ್ ಕಲ್ ಛಲ್ ಛಲ್ ಕರ್ತೆ प्रपात को निहार रहे हैं, कभी पानी से गिरे बांग्लादेश के भूभाग को. ಅವರೆಲ್ಲ ಆ ಪ್ರಾಕೃತಿಕ ಸೌಂದರ್ಯವನ್ನು ನೋಡ್ತಾ ತಮ್ಮನ್ನೇ ತಾವು ಮರೆತಿದ್ದು, ಎಲ್ಲರೂ ನಾವೆಲ್ಲೋ ಸ್ವರ್ಗದಲ್ಲಿದ್ದೀವೇನೋ, ಬೇರೆ ಯಾವುದೋ ಲೋಕದಲ್ಲಿದ್ದೀವೇನೋ ಅನ್ನೋ ಅನುಭವದಲ್ಲಿ ತೇಲಾಡ್ತಾ ಇದ್ರು. ಅವರೆಲ್ಲರೂ ಸಹ ಜುಳು ಜುಳು ಅಂತ ಹರಿತಾ ಇರುವಂತಹ ಪ್ರಪಾತಕ್ಕೆ ಬೀಳ್ತಾ ಎತ್ತರದ ಪರ್ವತದಿಂದ ಪ್ರಪಾತಕ್ಕೆ ಬೀಳ್ತಾ ಇರುವಂತಹ ನೀರಿನ ಜಲಧಾರೆಯನ್ನು ನೋಡ್ತಾ ಇದ್ದರೆ, ಮತ್ತೊಂದು ಸಾರಿ ನೀರಿನಿಂದ ಆವರಿಸಲ್ಪಟ್ಟಿರುವಂತಹ ಬಾಂಗ್ಲಾದೇಶದ ಭೂಭಾಗವನ್ನು ಸಹ ವೀಕ್ಷಣೆ ಮಾಡ್ತಾ ಇದ್ರು. ಹೀಗೆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ತಮ್ಮನ್ನೇ ತಾವು ಮರೆತಿದ್ರು. ವರ್ಷ ಫಿರ್ ಬಂದ್ ಹೋ ಗಯಿ, ಧೂಪ್ ಫಿರ್ ಖಿಲ್ ಆಯಿ ಹೇ. ಮಳೆ ಮತ್ತೆ ನಿಂತೋಯ್ತು, ಮತ್ತೆ ಎಳೆಬಿಸಿಲು ಅಲ್ಲಿ ಬೀಳ್ತು. इसी तरह वर्षा धूप कोहरे की लुका छिपी का खेल चलता रहता है यहाँ. ಆಗ ಸಂಗಮಾರವರು ಅವರೆಲ್ಲರನ್ನ ಉದ್ದೇಶಿಸಿ ಹೇಳ್ತಾರೆ,
ಹೀಗೆ ಮಳೆ ಮತ್ತು ಈ ಎಳೆ ಬಿಸಿಲಿನ ಕಣ್ಣ ಮುಚ್ಚಾಲೆಯ ಆಟ ಪ್ರತಿ ದಿನವೂ ಸಹ, ಪ್ರತಿ ಕ್ಷಣವೂ ಸಹ ನಡೀತಾನೆ ಇರುತ್ತೆ. ಇದನ್ನು ನೋಡೋದೇ ಇಲ್ಲಿ ಒಂದು ಹಬ್ಬ. ಇದರ ಒಂದು ಸವಿಯನ್ನು ಸವಿಯೋದೇ ಈ ನೋಡುಗರಿಗೆ ಸಿಕ್ಕಿರುವಂತಹ ಅದೃಷ್ಟ ಅಂತ ಹೇಳಿ ಹೇಳ್ತಾರೆ. हम लोग अब जीप में बैठकर लौट रहे हैं, यानी प्रदीप पंत जी और उनके साथ गए हुए मित्रगण और संगमा सभी जीप में बैठकर वापस लौट रहे हैं. ಈಗ ಆ ಶೃಂಗಾತ್ಯಾಂಗ್ ಪ್ರಪಾತವನ್ನು ನೋಡಿ ಅದರ ಆನಂದವನ್ನು ಸವಿದು ಅವರೆಲ್ಲರೂ ಸಹ ಜೀಪಲ್ಲಿ ಕುಳಿತುಕೊಂಡು ಮತ್ತೆ ವಾಪಸ್ ಹಿಂತಿರುಗ್ತಾ ಇದ್ದಾರೆ. संगमा रास्ते में खासी, जयंतियाँ और गारो पहाड़ियों के लोगों के बारे में बताने लगते हैं. ಹಿಂತಿರುಗಿ ಬರುವಂತಹ ಸಮಯದಲ್ಲಿ ಜೀಪಲ್ಲಿ ಕುಳಿತುಕೊಂಡು ಸಂಗಮಾರವರು ರಸ್ತೆಯುದ್ದಕ್ಕೂ ಖಾಸಿ ಮತ್ತು ಜಯಂತಿಯಾ ಮತ್ತು ಗಾರೋ ಪರ್ವತದಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಬಗ್ಗೆ ಮಾತನಾಡ್ತಾ ಬರ್ತಾರೆ. ಅಂದರೆ ಅವರ ವಿಷಯದ ಬಗ್ಗೆ, ಆ ಮೂರೂ ಪರ್ವತ ಶಿಖರಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಜೀವನ ಶೈಲಿ ಆಗಿರ್ಬೋದು, ಆಹಾರದ ಪದ್ಧತಿ ಆಗಿರ್ಬೋದು, ಜೊತೆಗೆ ಅವರು ಆಚರಿಸ್ತಾ ಇರುವಂಥ ಹಬ್ಬ ಹರಿದಿನಗಳ ಬಗ್ಗೆ ಪ್ರದೀಪ್ ಪಂಜಿ ಅವರಿಗೆ ತಿಳಿಸ್ತಾ ಬರ್ತಾ ಇದ್ರು. वे कहते हैं, यानी संगमा जी कहते हैं, खासियों को यहाँ सम्मान की दृष्टियों से देखा जाता है. ಆಗ ಸಂಗಮಾರವರು ಪ್ರದೀಪ್ ಪಂಜಿ ಮತ್ತು ಉಳಿದ ಸ್ನೇಹಿತರನ್ನು ಉದ್ದೇಶಿಸಿ ಹೇಳ್ತಾರೆ, ಖಾಸಿ ಪರ್ವತದಲ್ಲಿರುವಂತಹ ಜನರನ್ನು ಇನ್ನುಳಿದ ಗಾರೋ ಮತ್ತು ಜಯಂತಿಯಾ ಪರ್ವತದ ಜನರು ಇವರನ್ನು ಗೌರವಯುತವಾದಂತಹ ದೃಷ್ಟಿಯಿಂದ ನೋಡ್ತಾರೆ, ಇವರಿಗೆ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ ಅಂಥೇಳಿ ಹೇಳ್ತಾರೆ. करीब 6 लाख गारो लोगों की मातृभूमि है गारो पर्वतमालाएं. ಗಾರೋ ಪರ್ವತ ಶಿಖರವು ಅಲ್ಲಿ ಗಾರೋ ಪರ್ವತದಲ್ಲಿ ವಾಸ ಮಾಡ್ತಾ ಇರುವಂತಹ ಸುಮಾರು 6 ಲಕ್ಷ ಜನರಿಗೆ ಮಾತೃಭೂಮಿಯಾಗಿದೆ. 6 ಲಕ್ಷ ಜನರಿಗೆ ಜೀವನ ಮಾಡೋದಕ್ಕೆ ಅದು ಜಾಗವನ್ನು ಕಲ್ಪಿಸಿಕೊಟ್ಟಿದೆ ಅಂಥೇಳಿ ಹೇಳ್ತಾರೆ. यहाँ माना जाता है कि गारो समूह ಬೋಡೋ ಜಾತಿ ಕಾ ಅಂಗ ಹೈ. ಅಂದರೆ ಇಲ್ಲಿವರೆಗೂ ಅವರೆಲ್ಲರೂ, ಅಂದರೆ ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೊಂಡಿರುವಂಥ ಅಂಶ ಏನಪ್ಪ ಅಂತಂದರೆ, ಗಾರೋ ಸಮೂಹ, ಗಾರೋ ಪರ್ವತದಲ್ಲಿ ವಾಸ ಮಾಡ್ತಾ ಇರುವಂಥ ಜನಾಂಗವು ಬೋಡೋ ಜಾತಿಯ ಒಂದು ಅಂಗವಾಗಿದೆ ಅಂಥೇಳಿ ಹೇಳ್ತಾರೆ ಅಂಥೇಳಿ ಸಂಗಮಾರವರು ಪ್ರದೀಪ್ ಪಂತ್ ಮತ್ತು ಅವರ ಸ್ನೇಹಿತರಿಗೆ, ಜೀಪಲ್ಲಿರುವಂತಹ ಎಲ್ಲರಿಗೂ ಸಹ ತಿಳಿಸ್ತಾರೆ. ನೋಂಗ್ ಕ್ರೇಮ್ ಉನ್ಕಾ ಪ್ರಮುಖ ನೃತ್ಯ ಹೈ. ಬೋಡೋ ಜಾತಿಯ ಒಂದು ಅಂಗವಾಗಿರುವಂತಹ ಗಾರೋ ಪರ್ವತ ಶ್ರೇಣಿಯಲ್ಲಿ ವಾಸ ಮಾಡ್ತಾ ಇರುವಂತಹ ಗಾರೋ ಸಮೂಹಕ್ಕೆ ಸೇರಿದಂತಹ ಜನಾಂಗದವರ ಪ್ರಮುಖ ನೃತ್ಯ ನೋಂಗ್ ಕ್ರೇಮ್ ಅಂಥೇಳಿ ಹೇಳ್ತಾರೆ. ಜಯಂತಿಯಾ ಪಹಾಡಿಯೋಂ ಕೆ ಉತ್ಸವ ಕಾ ನಾಮ್ ಹೈ ಬೆಹಡನ್ ಖಲಾಮ್. ಜಯಂತಿಯಾ ಪರ್ವತ ಶಿಖರಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನರು ಒಂದು ಶ್ರೇಷ್ಠವಾದಂತಹ ಉತ್ಸವವನ್ನು ಆಚರಿಸ್ತಾರೆ. ತುಂಬ ವಿಜೃಂಭಣೆಯಿಂದ, ಸಡಗರದಿಂದ, ತುಂಬ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಆ ಉತ್ಸವದ ಹೆಸರು ಬೆಹಡನ್ ಖಲಾಮ್ ಅಂಥೇಳಿ ಹೇಳ್ತಾರೆ. ಹೀಗೆ ಸಂಗಮಾರವರು ದಾರಿಯುದ್ದಕ್ಕೂ ಬರಬೇಕಾದಂತಹ ಸಂದರ್ಭದಲ್ಲಿ ಗಾರೋ, ಜಯಂತಿಮಾ ಮತ್ತು ಖಾಸಿ ಪರ್ವತದ ಶಿಖರಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಜೀವನ ಶೈಲಿ ಮತ್ತು ಅವರು ಆಚರಿಸ್ತಾ ಇರುವಂಥ ಹಬ್ಬ ಹರಿದಿನಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತಾರೆ. ಆಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತಿ ಹೇ. ಸ್ವಲ್ಪ ಮುಂದೆ ಹೋದಾದ ಮೇಲೆ ಜೀಪು ನಿಂತ್ಕೊಳ್ಳುತ್ತೆ. ಹಮ್ ಉತರ್ತೆ ಹೇ. ಎಲ್ಲರೂ ಜೀಪಿನಿಂದ ಕೆಳಗಿಳಿತಾರೆ. ಬಗಲ್ ಮೇ ಏಕ್ ಗೋಲಾಕಾರ್ ವಿಶಾಲ್ ಪತ್ತರ್ ಹೇ. ಅದರ ಯಾಕೆಪ್ಪ ಅವರೆಲ್ಲ ನಿಂತ್ಕೊಳ್ತಾರೆ ಅಂದರೆ, ಜೀಪ್ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ಒಂದು ಸ್ಥಾನದಲ್ಲಿ ನಿಲ್ಲಿಸುತ್ತೆ. ಆಗ ಎಲ್ಲರೂ ಕೆಳಗಿಳಿತಾರೆ. ಕೆಳಗಿಳಿದು ನೋಡಿದಾಗ ಅವರಿಗೆ ಕಣ್ಣಿಗೆ ಕಾಣಿಸಿದ್ದೇನಪ್ಪ ಅಂತಂದರೆ, ಒಂದು ಗೋಲಾಕಾರದ ವಿಶಾಲವಾದಂಥ ಒಂದು ಬೃಹತ್ ಬಂಡೆಯನ್ನು ಅವರು ನೋಡ್ತಾರೆ. ಸಂಗಮ ಬತಾತೆ ಹೇ ಯಹ ಪ್ರಾಕೃತಿಕ್ ಶಿವಲಿಂಗ ಹೇ. ಸಂಗಮಾರವರು ಹೇಳ್ತಾರೆ, ಅವರೆಲ್ಲ ಜೀಪಲ್ಲಿದ್ದಂಥ ಪ್ರದೀಪ್ ಪಂತ್ ಮತ್ತು ಉಳಿದ ಸ್ನೇಹಿತರಿಗೆ, ಇದು ಒಂದು ಪ್ರಾಕೃತಿಕವಾಗಿ ಸೃಷ್ಟಿಯಾಗಿರುವಂತಹ ಶಿವಲಿಂಗವಾಗಿದೆ ಅಂತ ಹೇಳ್ತಾರೆ. ಸಚ್ಮುಚ್ ಯಹ ಪ್ರಕೃತಿ ಕಾ ಆಶ್ಚರ್ಯ ಹೇ. ಅಂದರೆ ಯಾವುದೇ ಮನುಷ್ಯ ನಿರ್ಮಾಣ ಮಾಡಿರುವಂಥಲ್ಲ, ಮಾನವ ನಿರ್ಮಿತವಾದದ್ದಲ್ಲ, ಪ್ರಾಕೃತಿಕವಾಗಿ ಉದ್ಭವವಾಗಿರುವಂಥದ್ದು ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಅಲ್ಲಿರುವಂತಹ
ಪ್ರದೀಪ್ ಪಂತ್ರಿಯವರಿಗಾಗಿರ್ಬೋದು ಅಥವಾ ಇನ್ನುಳಿದಂಥ ಸ್ನೇಹಿತರಿಗಾಗಿರ್ಬೋದು. ನಿಜಕ್ಕೂ ಸಹ ಇದು ತುಂಬ ಆಶ್ಚರ್ಯ ಅಂತ ಅನಿಸುತ್ತೆ. ಇದು ಪ್ರಕೃತಿಯ ಒಂದು ಆಶ್ಚರ್ಯವೇ ಸರಿ, ಒಂದು ಅದ್ಭುತವೇ ಸರಿ ಅಂತ ಹೇಳಿ ಅವರು ಅಂದ್ಕೊಳ್ತಾರೆ. ಅವ್ರ ಆಶ್ಚರ್ಯ ತೋ ಮಾಸ್ಮಾಯಿ ಗಾಂವ್ ಕಿ ಗುಫಾಯೇ ಭೀ ಹೇ. ಅದರ ಜೊತೆಗೆ ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಚಿತ್ರದಲ್ಲಿ ಕಾಣ್ತಾ ಇರುವಂತೆ ಈ ಗುಹೆಗಳು ಸಹ ತುಂಬ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇರುವಂಥ ಒಂದು ಸಂಗತಿಯಾಗಿತ್ತು. ಯಾಕಪ್ಪ ಈ ಗುಹೆಗಳು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡ್ತವೆ ಅಂತ ಹೇಳಿದರೆ, ಹಮಾರಿ ಜೀಪ್ ಇನ್ ಗುಫಾओं के पास रुकती है. ಅಂದರೆ ಈ ಬೃಹದಾಕಾರದ ಶಿವಲಿಂಗವನ್ನು ವೀಕ್ಷಣೆ ಮಾಡಿದಾದಮೇಲೆ ಜೀಪ್ ಮತ್ತೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತೆ. ಮುಂದೋಗಿ ಒಂದು ಸ್ಥಾನದಲ್ಲಿ ಜೀಪ್ ನಿಂತ್ಕೊಳ್ಳುತ್ತೆ. ಅಲ್ಲಿ ಅವ್ರು ಕೆಳಗಿಳಿದು ನೋಡಿದಾಗ ಕಣ್ಣಿಗೆ ಕಾಣಿಸಿದ್ದು ಈ ಗುಹೆಗಳು. ಈ ಗುಹೆಗಳು ಸಹ ಮಾಸ್ಮಾಯಿ ಗುಹೆ ಅಂತ ಕರೆಸ್ಕೊಳ್ತಾ ಇದ್ವು. ಇವು ಸಹ ಆಶ್ಚರ್ಯವನ್ನು ಉಂಟು ಮಾಡುವಂಥ ರೀತಿಯಲ್ಲಿ ಇದ್ವು. ಪ್ರದೀಪ್ ಪಂಜಿಯವರ ಜೀಪು ಈ ಗುಹೆಗಳ ಹತ್ತಿರದಲ್ಲೇ ನಿಂತ್ಕೊಳ್ತು. ಗುಫಾಯೇ ಇತನಿ ಅಂಧೇರಿ ಹೇ कि ಮಶಾಲ್ ಯಾ ಟಾರ್ಚ್ ಜಲಾಯೆ ಬಿನಾ ಉನ್ಮೆ ಪ್ರವೇಶ್ ನಹಿ ಕರ್ ಸಕ್ತೆ ಥೆ. ಈ ಗುಹೆಗಳು ಎಷ್ಟು ಅಂಧಕಾರದಿಂದ ಕೂಡಿದ್ವು ಅಂದರೆ, ಟಾರ್ಚ್ ಅಥವಾ ಮೊಂಬತ್ತಿಯನ್ನು ಅಥವಾ ಬೆಳಕನ್ನು ಹಿಡ್ಕೊಳ್ಳದೆ, ಬೆಳಕಿನ ಒಂದು ಸಾಧನವನ್ನು ಕೈಲಿ ಹಿಡ್ಕೊಳ್ಳದೆ ಅದರಲ್ಲಿ ಪ್ರಯಾಣ ಮಾಡೋದು ಕಷ್ಟ ಸಾಧ್ಯವಾಗಿತ್ತು. ಅಷ್ಟು ಅಂಧಕಾರವನ್ನು ಒಳಗೊಂಡಿರುವಂಥ ಗುಹೆಗಳು ಇವಾಗಿದ್ವು. ಸಂಗಮ ಕಾ ಏಕ್ ಸಾಥಿ ಕಹತಾ ಹೈ. संगमा के एक साथी कहते हैं, मशाल या टार्च जलाए बिना उनमें प्रवेश नहीं कर सकते. ಆಗ ಆ ಜೊತೆಯಲ್ಲಿ ಬಂದಿರುವಂಥ ಸಂಗಡಿಗರು ಸಹ ಒಬ್ಬರು ಹೇಳ್ತಾರೆ, ಟಾರ್ಚ್ ಅಥವಾ ಮೊಂಬತ್ತಿ ಅಥವಾ ದೀಪವನ್ನು ಹಚ್ಕೊಳ್ಳದೆ ಹಾಗೆ ಈ ಗುಹೆಗಳಲ್ಲಿ ಪ್ರಯಾಣವನ್ನು ಮಾಡೋದು ಅಥವಾ ನಮ್ಮ ನಡೆಯನ್ನು ಮುನ್ನಡೆಸೋದು ತುಂಬ ಕಷ್ಟ, ಅಸಾಧ್ಯವಾಗಿರುವಂಥದ್ದು. ಅಷ್ಟೊಂದು ಅಂಧಕಾರವನ್ನು ಇದು ಒಳಗೊಂಡಿದೆ ಅಂಥೇಳಿ ಹೇಳ್ತಾರೆ. हमने मशाल जला ली है और हम गुफाओं के अंदर आगे बढ़ रहे हैं. ಆಗ ಸಂಗಮಾರವರ ಒಬ್ಬ ಸ್ನೇಹಿತರು ಹೇಳ್ತಾರೆ, ನಾವೆಲ್ಲ ಈ ರೀತಿ ಈ ಚಿತ್ರದಲ್ಲಿ ಕಾಣ್ತಾ ಇರೋ ಹಾಗೆ ಈ ಗುಹೆಗಳಲ್ಲಿ ಪ್ರಯಾಣ ಮಾಡಬೇಕು ಅಂದರೆ, ಈ ಗುಹೆಗಳಲ್ಲಿ ಮುಂದೆ ಸಾಗಬೇಕು ಅಂದರೆ ಈ ರೀತಿಯ ದೀಪಗಳನ್ನು ನಾವು ಹಚ್ಕೊಳ್ಳೇಬೇಕಾಗಿರೋದು ಅನಿವಾರ್ಯವಾಗಿತ್ತು. ಅಷ್ಟೊಂದು ಕತ್ತಲಾದಂತಹ ವಾತಾವರಣವನ್ನು ಅದು ಒಳಗೊಂಡಿತ್ತು. ಈ ರೀತಿ ಪ್ರದೀಪ್ ಪಂತ್ ಮತ್ತು ಅವರೆಲ್ಲ ಸ್ನೇಹಿತರು ಈ ಥರ ಪಂಜುಗಳನ್ನು ಹಚ್ಕೊಂಡು, ದೀಪಗಳನ್ನು ಹಚ್ಕೊಂಡು ಏನು ಮಾಡ್ತಾರೆ, ತಮ್ಮ ನಡೆಯನ್ನು ಮುನ್ನಡೆಸ್ತಾರೆ, ತಮ್ಮ ಪ್ರಯಾಣವನ್ನು ಮುನ್ನಡೆಸ್ತಾರೆ. ಅಲಗ್ ಅಲಗ್ ऊपर नीचे पत्थर सदियों से ये गुफाएं इसी तरह है और दूर बहुत दूर तक चली गई है. ಆಗ ಸಂಗಮಾರವರು ಅವರೆಲ್ಲ ಸ್ನೇಹಿತರನ್ನು ಉದ್ದೇಶಿಸಿ ಹೇಳ್ತಾರೆ, ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಬೇರೆ ಬೇರೆ ಆಕಾರದ ಕೆಳಗೆ ಮೇಲೆ ಹೊಂದಿಕೆ ಯಾರೋ ಹೊಂದಿಸಿ ಇದನ್ನು ನಿರ್ಮಾಣ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಕಾಣ್ತಾ ಇರುವಂಥ ಈ ಗುಹೆಗಳು ನಿಜಕ್ಕೂ ತುಂಬ ಕತ್ತಲನ್ನು ಒಳಗೊಂಡಿರುವಂತಹ ಗುಹೆಗಳಾಗಿದ್ದಾವೆ. ಸದಿಯೋ ಸೆ ಏ ಗುಫಾಯೆ ಇಸಿ ತರಹ ಹೇ. ಸದಿಯೋ ಸೆ ಅಂದರೆ ವರ್ಷಾನುಗಟ್ಟಲೆ ಹಿಂದಿನಿಂದ, ಸುಮಾರು ವರ್ಷಗಳ ಹಿಂದಿನ ಇತಿಹಾಸ ಇದಕ್ಕಿದೆ. ಅಷ್ಟು ವರ್ಷಗಳಿಂದಲೂ ಸಹ ಈ ಗುಹೆಗಳು ಇದೇ ರೀತಿಯಾಗಿವೆ. ಮತ್ತು ದೂರ್ ಬಹುತ್ ದೂರ್ ತಕ್ ಚಲ್ ಗಯಿ ಹೇ. ತುಂಬ ದೂರದವರೆಗೂ ಈ ಗುಹೆಗಳು ಇದೇ ಅಂಧಕಾರದಲ್ಲಿ ಏನಾಗ್ತಾ ಇದ್ದಾವೆ, ಮುಂದೆ ಸಾಗ್ತಾ ಇದ್ದಾವೆ. ಯಾವುದೇ ಯಾತ್ರಿಕರು ಬಂದರೂ ಸಹ ಈ ಗುಹೆಯ ಈ ತುದಿಯಿಂದ ಇದರ ಮತ್ತೊಂದು ಭಾಗವನ್ನು ಮುಟ್ಟಿ ತಲುಪಿ ಹಿಂತಿರುಗೋದಕ್ಕೆ ಯಾರಿಂದಲೂ ಸಹ ಸಾಧ್ಯವಾಗಿಲ್ಲ. ಅಷ್ಟೊಂದು ಅಂಧಕಾರವನ್ನು ಇವು ಒಳಗೊಂಡಿದ್ದಾವೆ. ಇದರ ಒಳಗಡೆ ಹೋಗಬೇಕಾದಾಗ ಈ ರೀತಿಯ ಪಂಜುಗಳನ್ನು ಹಚ್ಕೊಂಡೇ ಹೋಗಬೇಕು ಮತ್ತು ಜೊತೆಯಲ್ಲಿಯೇ ಹೋಗಬೇಕು. ಯಾಕಂದರೆ ಒಂಟಿಯಾಗಿ ಹೋಗಿ ಇದರ ಮತ್ತೊಂದು ಭಾಗವನ್ನು ಸೇರುವಂತಹ ಧೈರ್ಯ ಸಾಮಾನ್ಯವಾಗಿ ಯಾರಿಗೂ ಇರೋದಿಲ್ಲ. ಆದ್ದರಿಂದ ಸಂಗಡಿಗರನ್ನು ಕರ್ಕೊಂಡು ಈ ರೀತಿ ಪಂಜುಗಳನ್ನು ಹಚ್ಕೊಂಡೇ ನಾವು ಇಲ್ಲಿ ಹೋಗಬೇಕು ಅಂತ ಹೇಳಿ ಹೇಳ್ತಾರೆ.
हम लोग कुछ दूर जाकर लौट पड़ते हैं जैसे ಆಶ್ಚರ್ಯ ಲೋಕ से ಲೌಟ್ ರಹೆ हैं. ಈ ರೀತಿ ಅವರಿಗೆ ಹೇಳಿರುವಂಥ ಒಂದು ವಿಷಯಗಳನ್ನು ಅವರು ಕೇಳ್ತಾ ಆ ಗುಹೆಗಳ ಬಗ್ಗೆ ಆಶ್ಚರ್ಯದಿಂದ ಆ ಗುಹೆಗಳನ್ನು ವೀಕ್ಷಣೆ ಮಾಡ್ತಾ ತುಂಬ ದೂರದವರೆಗೆ ಲೇಖಕರಾದಂತಹ ಪ್ರದೀಪ್ ಪಂಚಿ ಮತ್ತು ಅವರ ಸ್ನೇಹಿತರು ಮುಂದೆ ಸಾಗ್ತಾ ಇದ್ದರು. ಆಗ ತುಂಬ ದೂರ ಹೋದರೂ ಸಹ ಗುಹೆಯ ಮತ್ತೊಂದು ಭಾಗ ಅಂದರೆ ಆ ಗುಹೆಯ ಅಂತ್ಯವನ್ನು ಮುಟ್ಟಲಿಕ್ಕೆ ಅವರಿಂದ ಸಾಧ್ಯ ಆಗಲೇ ಇಲ್ಲ. ಎಷ್ಟೋ ಕಿಲೋಮೀಟರ್ ದೂರ ಹೋದರೂ ಸಹ ಆ ಕತ್ತಲಿನ ವಾತಾವರಣ ಅವರನ್ನು ಮುಂದೆ ಹಾಗೇ ಕರ್ಕೊಂಡು ಹೋಗ್ತಾ ಇತ್ತು. ಕೊನೆಗೂ ಇವರು ದಣಿವಾಗಿ ಸುಸ್ತಾಗಿ ಏನು ಮಾಡ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ. हम लोग कुछ दूर जाकर ಲೌಟ್ ಪಡ್ತೆ ಹೇ. ಸ್ವಲ್ಪ ದೂರನೇ ಹೋದಾದ್ಮೇಲೆ ಇವರೇನು ಮಾಡ್ತಾರೆ, ಹಿಂತಿರುಗಿ ವಾಪಸ್ ಬರ್ತಾರೆ. ಆಗ ಅವ್ರಿಗೆ ಏನು ಅನಿಸ್ತಂದರೆ, ಜೈಸೆ ಆಶ್ಚರ್ಯ ಲೋಕ ಸೆ ಲೌಟ್ ರಹೆ ಹೇ, ನಾವು ಯಾವುದೋ ಒಂದು ಆಶ್ಚರ್ಯ ಲೋಕದಿಂದ ವಾಪಸ್ ಹಿಂತಿರುಗಿ ಬರ್ತಾ ಇದ್ದೀವಿ ಅಂತ ಅವರಿಗೆ ಭಾಸವಾಗುತ್ತೆ. ಹಾಗೆ ಪ್ರತಿಯೊಬ್ಬರನ್ನು ಸಹ ಮಂತ್ರ ಮುಗ್ಧರನ್ನಾಗಿಸುವಂಥ ಒಂದು ಸೌಂದರ್ಯ, ಒಂದು ಪ್ರಾಕೃತಿಕ ಸೌಂದರ್ಯ, ಆ ಒಂದು ಪ್ರಾಕೃತಿಕವಾಗಿ ಆಶ್ಚರ್ಯವನ್ನುಂಟು ಮಾಡುವಂತಹ ಎಷ್ಟೋ ಸ್ಥಳಗಳು ಆ ಮೇಘಾಲಯ ರಾಜ್ಯದಲ್ಲಿದ್ವು. ಅವೆಲ್ಲವುಗಳನ್ನು ವೀಕ್ಷಣೆ ಮಾಡ್ತಾ ತಮ್ಮನ್ನೇ ತಾವು ಮರಿತಾ ಅವರು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದರು. ಆ ಗುಹೆಗಳಿಂದ ಒಂದು ಹೊಸದಾದಂಥ ಅನುಭವವನ್ನು ಪಡ್ಕೊಂಡು ಪ್ರದೀಪ್ ಪಂಚೆಯವರು ಅಲ್ಲಿಂದ ಹಿಂತಿರುಗಿ ಬರ್ತಾರೆ. तो बच्चों, अब हम प्रदीप पंची के इस संस्मरण लेखन से हम काफ़ी जानकारी, मेघालय के बारे में काफ़ी जानकारी प्राप्त कर चुके हैं ना. यानी हम सब ये सब जान चुके हैं मेघालय बादलों का घर है और इसके साथ साथ एक हरा भरा पर्वतीय नगर है जहाँ हर वक्त बादल उमड़ते घुमड़ते रहते हैं. इतना बड़ा स्वच्छ पर्वतीय नगर उत्तर भारत में कहीं भी नहीं दिखाई पड़ता है. शायद ऐसा हरितिमा भी हमें कहीं देखने को न मिलती है. और यहाँ पर जाने के लिए हमें चिरापुंजी की ओर जाने का दोनों ओर, रास्ते के दोनों ओर पहाड़ों और दरख्तों से भरे रहने का दृश्य भी हमें देखने को मिलता है. और यहाँ पर सर्पाकार का ऊंचा नीचा रास्ता भी देखने को मिलता है. इस तरह एक विशेष आनंद की अनुभूति हमें होती है. ಮಕ್ಕಳೇ, ಹೀಗೆ ನಾವು ಈ ಲೇಖಕರ ಬರೆದಿರುವಂತಹ ಈ ಚಿರಾಪುಂಜಿ ಸೆ ಆಯಾ ಹೂಂ ಪಾಠದಿಂದ ನಾವು ಸಾಕಷ್ಟು ವಿಷಯವನ್ನು ತಿಳ್ಕೊಂಡ್ವಿ ಅಲ್ವಾ. ಮೇಘಾಲಯ ಹೇಗೆ ಒಂದು ಮೋಡಗಳ ಮನೆ ಅಂತ ಕರೆಸ್ಕೊಳ್ತಾ ಇದೆ. ಇದು ಸದಾ ಹಸಿರಿನಿಂದ ಕೂಡಿರುವಂತಹ ಒಂದು ಪರ್ವತೀಯ ನಗರವಾಗಿದೆ. ಇಲ್ಲಿ ಸದಾ ಕಾಲ ಮೋಡಗಳಿಂದ ಆವರಿಸಲ್ಪಟ್ಟಿರುತ್ತೆ. ಜೊತೆಗೆ ಇದು ಇದರಷ್ಟು ಸುಂದರವಾಗಿರುವಂತಹ, ಸ್ವಚ್ಛವಾಗಿರುವಂತಹ, ಹಚ್ಚ ಹಸಿರಿನಿಂದ ಕೂಡಿರುವಂತಹ ಪರ್ವತೀಯ ನಗರವನ್ನು ನಾವು ಉತ್ತರಾಖಂಡದಲ್ಲಿ ಬೇರೆಲ್ಲೂ ನೋಡೋದಕ್ಕೂ ಸಹ ನಮಗೆ ಸಿಗೋದಿಲ್ಲ. ಜೊತೆಗೆ ಇಷ್ಟೊಂದು ಹಸಿರನ್ನು ಸಹ ನಾವು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ಸಹ ನಾವಿಲ್ಲಿ ತಿಳ್ಕೊಂಡಿದ್ದೀವಿ ಅಲ್ವಾ. ಉತ್ತರ ಭಾರತದಲ್ಲೇ ಹೆಚ್ಚು ಸ್ವಚ್ಛವಾಗಿರುವಂಥ, ಸುಂದರವಾಗಿರುವಂಥ ಪರ್ವತೀಯ ನಗರ ಮೇಘಾಲಯವಾಗಿದೆ. ಜೊತೆಗೆ ಇಲ್ಲಿರುವಂಥ ಹಸಿರನ್ನು ನಾವು ಬೇರೆಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಅನ್ನೋ ಅಂಶವನ್ನು ಸಹ ನಾವು ತಿಳ್ಕೊಂಡ್ವಿ. ಜೊತೆಗೆ ಇಲ್ಲಿ ಪ್ರಯಾಣ ಮಾಡಬೇಕಾದಾಗ ಇಕ್ಕೆಲಗಳಲ್ಲಿ ರಸ್ತೆ ಎರಡೂ ಬದಿಗಳಲ್ಲಿ ದಟ್ಟವಾಗಿ ಬೆಳೆದಿರುವಂತಹ ಒಂದು ಮರಗಳನ್ನು ಅಲ್ಲಿರುವಂಥ ಹಸಿರನ್ನು ನೋಡಿ ಕಣ್ತುಂಬಿಕೊಳ್ಳುವಂಥ ದೃಶ್ಯಗಳನ್ನು ಸಹ ನಾವು ನೋಡಿದ್ವಿ. ಅದರ ಜೊತೆಗೇ ಇಲ್ಲಿ ಸರ್ಪಾಕಾರದ ರಸ್ತೆಗಳು ಸಹ ಒಂದು ಪ್ರಯಾಣಕ್ಕೆ ವಿಶೇಷವಾದಂಥ ಆನಂದದ ಅನುಭೂತಿಯನ್ನು ತಂದುಕೊಡ್ತವೆ ಅನ್ನೋದನ್ನು ಸಹ ನೋಡಿದ್ವಿ. ಜೊತೆಗೆ ಇಲ್ಲಿ ಬೇರೆ ರಾಜ್ಯಗಳಿಗೂ ಸಹ ನಾವು ವಿದ್ಯುತ್ತನ್ನು ನೀಡಿದರೂ ಅಲ್ಲಿ ಉಳಿಯುವಂಥ ಜಲವಿದ್ಯುತ್ ಉತ್ಪಾದನೆಯ ಬಗ್ಗೆಯೂ ನಾವು ಮಾಹಿತಿಯನ್ನು ಪಡ್ಕೊಂಡ್ವಿ. ಯಾನೇ लेखक जी के अनुभव के द्वारा हमें समझ चुके हैं कि ये जान चुके हैं कि मेघालय में खपत से ज़्यादा पनबिजली का उत्पादन होता है. यानी
मेघालय के सभी गांव बिजली से उठे तो भी अतिरिक्त बिजली का उत्पादन यहाँ पर होता रहता है, ये सब जान चुके हैं। उसके साथ साथ हम ये भी जान चुके हैं मेघालय 3 पर्वतीय अंचलों में बंटा हुआ है, खासी पर्वत, गारो पर्वत और जयंतिया पर्वत। और यहाँ पर इन 3 पर्वतीय अंचलों से 5 जिले बने हुए हैं और हर अंचल की अपनी अलग सी संस्कृति है, रीति रिवाज है, पर्व उत्सव है, लेकिन हर कहीं हमें पारिवारिक व्यवस्था, मातृसत्तात्मक पारिवारिक व्यवस्था देखने को मिलता है। अर्थात यहाँ पर सब कुछ भूमि, धन, संपत्ति माँ से बेटी को हस्तांतरित होता है। ये सब जान चुके हैं ಅಂದರೆ ನಾವು ಈ ಪ್ರದೀಪ್ ಪಂಚಿಯವರ ಅನುಭವದ ಮೂಲಕ ತಿಳ್ಕೊಂಡಿರೋದೇನಪ್ಪ ಅಂದರೆ ಮೇಘಾಲಯ ರಾಜ್ಯದಲ್ಲಿ ನಮ್ಮಲ್ಲಿರೋ ಹಾಗೆ ಪಿತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆ ಇಲ್ಲ. ಅಂದರೆ ಮೇಘಾಲಯ ರಾಜ್ಯ 3 ಪರ್ವತ ಶಿಖರಗಳಲ್ಲಿ ಹಂಚಿಕೆಯಾಗಿದ್ದು, ಅಂದರೆ ಗಾರೋ, ಖಾಸಿ ಮತ್ತು ಜಯಂತಿಯಾ ಅನ್ನೋ 3 ಪರ್ವತ ಶ್ರೇಣಿಗಳಲ್ಲಿ ಹಂಚಿಕೆಯಾಗಿದೆ. ಈ 3 ಪರ್ವತ ಶಿಖರಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ರೀತಿ ರಿವಾಜು, ಸಂಪ್ರದಾಯ, ಪದ್ಧತಿಗಳು, ಹಬ್ಬ ಹರಿದಿನಗಳು ಎಲ್ಲವೂ ಬೇರೆ ಬೇರೆಯಾಗಿದ್ದರೂ ಸಹ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಮಾತೃಪ್ರಧಾನ ಕೌಟುಂಬಿಕ ವ್ಯವಸ್ಥೆಯನ್ನು ಹೊಂದಿದೆ. ಈ 3 ಶಿಖರಗಳಲ್ಲೂ ಈ ವ್ಯವಸ್ಥೆಯಲ್ಲಿ ನಾವು ಸಮಾನತೆಯನ್ನು ಕಾಣಬಹುದು. ಅಂದರೆ ತಾಯಿಯ ಮರಣದ ನಂತರ ಭೂಮಿ, ಹಣ, ಸಂಪತ್ತು, ಆಸ್ತಿ ಎಲ್ಲವೂ ತಾಯಿಯಿಂದ ಮಗಳಿಗೆ ಹಸ್ತಾಂತರಿಸಲ್ಪಡುತ್ತೆ. और हम ये भी जान चुके हैं यहाँ पर स्त्री का वर्चस्व है, यानी तमाम दुकानों पर स्त्रियाँ सौदा बेचती है और बेहिचक बतियाती दिखाई देती है। यानी यहाँ पर स्त्रियों का पूरा बाजार ही है, वहाँ जिसे माइती बाजार के नाम से जानते हैं। यहाँ पर किसी प्रकार का वर्गभेद नहीं है, अमीर घरों की स्त्रियाँ भी और यहाँ पर अमीर घरों की स्त्रियाँ भी माइती बाजार में मिल जाएगी और गरीब घरों की स्त्रियाँ भी, चाहे वो दुकान फल सब्जियों की हो या चाय की. ಅಂದರೆ ಈ ನಗರಗಳಲ್ಲಿ ಸ್ತ್ರೀಯರದ್ದೇ ಆದಂಥ ಒಂದು ಮಾರುಕಟ್ಟೆಯನ್ನು ನಾವಿಲ್ಲಿ ಕಾಣಬಹುದು. ಈ ಮಾರುಕಟ್ಟೆಯಲ್ಲಿ ಬಡವ ಬಲ್ಲಿದ ಅನ್ನೋ ಭೇದವಿಲ್ಲದೆ ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿರುವಂತಹ ಕೋಟ್ಯಾಧಿಪತಿಯ ಮನೆಯ ಸ್ತ್ರೀಯರೂ ಸಹ ಇಲ್ಲಿ ಕಾಣಸಿಗ್ತಾರೆ. ಜೊತೆಗೆ ಕಡು ಬಡವನ ಮನೆಯ ಸ್ತ್ರೀಯರೂ ಸಹ ಈ ಮಾರುಕಟ್ಟೆಯಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾರೆ. ಅಂದರೆ ಅವರೂ ಸಹ ವ್ಯಾಪಾರ ಮಾಡ್ತಾ ಇರ್ತಾರೆ, ಇವರು ಸಹ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಹೀಗೆ ಇಂಥ ಒಂದು ದೃಶ್ಯಗಳನ್ನು ನಾವು ಮೇಘಾಲಯ ರಾಜ್ಯಗಳಲ್ಲಿ ನೋಡಿದ್ವಿ. और इसके बाद संगमा जी और उनके मित्र नौशंगा थियांग प्रपात यानी मासमाई प्रपात के नाम से प्रसिद्ध नौशंगा थियांग प्रपात देखने के लिए जाते हैं और वहाँ पर इस ऊंचे पहाड़ से सैकड़ों फुट नीचे पानी लगातार रूप से बेरोक टोक गिर रहा था. उसे देखकर बहुत ही आनंदित होते हैं और उसके साथ साथ उसके सामने रहा बांग्लादेश को देखते रहते हैं. और उसके बाद यानी ಅಂದರೆ ಲೇಖಕರು ಇದಾದ ನಂತರ ಅಲ್ಲಿ ಆ ಮಾರುಕಟ್ಟೆನ ಸ್ತ್ರೀಯರಿಗಾಗಿ ಇರುವಂತಹ ಒಂದು ಮಾರುಕಟ್ಟೆಯನ್ನು ನೋಡಿ ಅಲ್ಲಿಂದ ಮುಂದೆ ಸಾಗಿ ಅವರು ನೌಶಂಗಾ ಥಿಯಾಂಗ್ ಪ್ರಪಾತವನ್ನು ನೋಡಲಿಕ್ಕೆ ಹೋಗ್ತಾರೆ. ಆ ಪ್ರಪಾತ ತುಂಬ 100 ಫೂಟ್ ಕೆಳಗಡೆ, ಅಂದರೆ ಎತ್ತರದ ಪರ್ವತ ಶ್ರೇಣಿಯಿಂದ 100 ಫೂಟ್ ಕೆಳಗಡೆ ನೀರು ಧುಮುಕ್ತಾ ಇರೋದನ್ನು ನೋಡಿ ಆಶ್ಚರ್ಯದಿಂದ ತಮ್ಮನ್ನೇ ತಾವು ಮರೆತು ಆ ಪ್ರಾಕೃತಿಕ ಸೌಂದರ್ಯವನ್ನು ಸವಿತಾರೆ. ಜೊತೆಗೆ ಆ ಪ್ರಪಾತದ ಸೌಂದರ್ಯವನ್ನು ಸವಿತಾ ಮತ್ತೆ ತಮ್ಮ ಪ್ರಯಾಣವನ್ನು ಹಿಂತಿರುಗಿ ಮತ್ತೆ ತಮ್ಮ ಪ್ರಯಾಣವನ್ನು ಶುರು ಮಾಡ್ತಾರೆ. ವಾಪಸ್ ಬರ್ತಾ ಇರುವಂಥ ಸಂದರ್ಭದಲ್ಲಿ ಸಂಗಮಾರವರಿಂದ ಆ 3 ಪರ್ವತ ಶ್ರೇಣಿಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಜನರ ಉತ್ಸವಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅವರು ಪಡ್ಕೊಳ್ತಾರೆ. ಅಂದರೆ ಇಲ್ಲಿ ಖಾಸಿ ಪರ್ವತಗಳ ಅಂದರೆ ಸಂಗಮಾರವರು ಕೊಟ್ಟಿರುವಂತಹ ಒಂದು
ಮಾಹಿತಿಯ ಆಧಾರದ ಮೇರೆಗೆ ಆ 3 ಪರ್ವತ ಶಿಖರಗಳಲ್ಲಿ ಖಾಸಿ ಪರ್ವತ ಶಿಖರಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜನರಿಗೆ ವಿಶಿಷ್ಟವಾದ ಸ್ಥಾನ ಇತ್ತು. ಅವರಿಗೆ ವಿಶೇಷವಾದ ಸ್ಥಾನಮಾನವನ್ನು ನೀಡಿ ಗೌರವ ದೃಷ್ಟಿಯಿಂದ ಅವರನ್ನು ಕಾಣ್ತಾ ಇದ್ರು. ಅದಲ್ಲದೆ ಗಾರೋ ಪರ್ವತ ಶ್ರೇಣಿಗಳಲ್ಲಿ ವಾಸ ಮಾಡ್ತಾ ಇರುವಂತಹ ಸುಮಾರು 6 ಲಕ್ಷ ಜನರಿಗೆ ಆ ಪರ್ವತ ಅವರ ಜೀವನವನ್ನು ನಡೆಸಲಿಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿತ್ತು. ಜೊತೆಗೆ ಗಾರೋ ಸಮೂಹದ ಜನರನ್ನು ಬೋಡೋ ಜಾತಿಯ ಅಂಗ ಅಂತ ಹೇಳಿ ಎಲ್ಲರೂ ನಂಬಿದ್ರು. ಆ ಬೋಡೋ ಜಾತಿಯ ಒಂದು ಅಂಗ ಎಂದು ಕರೆಸ್ಕೊಳ್ತಾ ಇರುವಂತಹ ಗಾರೋ ಸಮೂಹದ ಜನರ ಒಂದು ಪ್ರಮುಖ ನೃತ್ಯ ನೋಂಗ್ ಕ್ರೇಮ್ ಅನ್ನೋ ಒಂದು ನೃತ್ಯ ಅವರ ಪ್ರಮುಖ ನೃತ್ಯವಾಗಿತ್ತು. ಮತ್ತು ಜಯಂತಿಯಾ ಪಹಾಡ್ ಪರ್ವತ ಶ್ರೇಣಿಗಳಲ್ಲಿ ವಾಸ ಮಾಡ್ತಾ ಇರುವಂಥವರ ಒಂದು ಪ್ರಮುಖ ನೃತ್ಯ ಬೆಹಡನ್ ಖಲಾಮ್ ಅಂತ ಆಗಿತ್ತು. ಹೀಗೆ ಮುಂದುವರಿತಾ ಅವರು ಒಂದು ಸ್ಥಳದಲ್ಲಿ ಜೀಪನ್ನು ನಿಲ್ಲಿಸ್ತಾರೆ. ಅಲ್ಲಿ ಅವರಿಗೆ ಕಂಡಿದ್ದು ಒಂದು ಪ್ರಾಕೃತಿಕವಾಗಿ ಉದ್ಭವವಾಗಿರುವಂಥ ಬೃಹದ ಆಕಾರದ ಬಂಡೆ. ಅದು ಒಂದು ಶಿವಲಿಂಗ, ಪ್ರಾಕೃತಿಕವಾಗಿ ಉದ್ಭವವಾಗಿರುವಂಥ ಶಿವಲಿಂಗವಾಗಿತ್ತು. ಅದನ್ನೆಲ್ಲ ನೋಡಿ ತುಂಬ ಆಶ್ಚರ್ಯದಿಂದ ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಸ್ವಲ್ಪ ದೂರ ಪ್ರಯಾಣಿಸಿದ ನಂತರ ಅವರಿಗೆ ಒಂದು ಗುಹೆಗಳು ಕಾಣಸಿಗ್ತವೆ. ಆ ಗುಹೆಗಳೇ ಏನು ಮಾಸ್ಮಾಯಿ ಗುಹೆಗಳಾಗಿದ್ದವು. ಅವು ತುಂಬ ಅಂಧಕಾರವನ್ನು ಒಳಗೊಂಡಿರುವಂತಹ ಗುಹೆಗಳಾಗಿದ್ದವು. ಎಷ್ಟೇ ದೂರ ಪ್ರಯಾಣಿಸಿದರೂ ಸಹ ಆ ಗುಹೆಯ ಅಂತ್ಯವನ್ನು ತಲುಪಲಿಕ್ಕೆ ಯಾರಿಂದಲೂ ಸಹ ಸಾಧ್ಯವಾಗಿರಲಿಲ್ಲ. ಆ ಗುಹೆಗಳಲ್ಲಿ ಪ್ರಯಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಈ ರೀತಿಯ ಪಂಜುಗಳನ್ನು, ದೀಪಗಳನ್ನು, ಬೆಳಕಿನ ಯಾವುದಾದ್ರೂ ಒಂದು ಸಾಧನವನ್ನು ಹಿಡ್ಕೊಂಡೇ ಅದರಲ್ಲಿ ಪ್ರಯಾಣ ಮಾಡಬೇಕಾಗಿತ್ತು. ಹೀಗೆ ಇಷ್ಟು ಸುಂದರವಾದಂತಹ ದೃಶ್ಯಗಳನ್ನು ನಾವು ನೋಡಿದ್ವಿ. ಮತ್ತು ಈ ರೀತಿಯಾಗಿ ಮೇಘಾಲಯ ಮತ್ತು ಚೆರಾಪುಂಜಿ ಬಗ್ಗೆ ಸಾಕಷ್ಟು ಅಂಶವನ್ನು ನಾವು ತಿಳ್ಕೊಂಡ್ವಿ. तो बच्चों, हम चिरापुंजी के बारे में काफ़ी जानकारी प्राप्त कर चुके हैं. मैं समझती हूँ आप इस पाठ में जो भी बताया गया है उसका आनंद आप भी, उस आनंद का अनुभव आपको भी प्राप्त हुआ है. तो बच्चों, हम आगे की पाठ की जानकारी से फिर कल मिलेंगे. तब तक के लिए आप सभी को धन्यवाद.